ಎಸ್ ಎಚ್ ಕಲಾನಿಕೇತನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಹೃದಯಪೂರ್ವಕ ಸ್ವಾಗತ. ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಯು ಶೇಪ್ನ ವೃತ್ತದಲ್ಲಿ ಚಿತ್ರಗಳನ್ನು ನಾವು ಯಾವ ರೀತಿ ಬರೆಯಬಹುದೆಂಬುದನ್ನು ನೋಡೋಣ ಬನ್ನಿ. ಮೊದಲು ಚಿತ್ರ ಬರೆಯೋಕ್ಕೆ ಏನು ಬೇಕಪ್ಪ ಅಂತಂದ್ರೆ ಒಂದು ಪೆನ್ಸಿಲ್, ಒಂದು ರಬ್ಬರ್, ಒಂದು ಸ್ಕೇಲ್, ಒಂದೆರಡು ಯಾವುದಾದರೂ ಎರಡು ಎಲೆಗಳು ಮತ್ತು ಒಂದು ಬಿಳಿ ಹಾಳೆ, ಒಂದು ಪರ್ಸಿಬ್ರೆಟ್ ಅಥವಾ ಒಂದು ಹಲಿಗೆ ಇಷ್ಟಿದ್ರೆ ನಾವು ಆರಾಮಿಗೆ ಚಿತ್ರನ ಬರಿಬೋದು. ಮೊದಲು ಏನು ಮಾಡಬೇಕು ಅಂತಂದ್ರೆ ನಾವು ಆ ಬಿಳಿ ಹಾಳೆಗೆ ನಾಲ್ಕು ಕಡೆಗೂ ಸಮನಾಗಿ ನಾವು ಬಾರ್ಡ್ರನ್ನ ಹಾಕಬೇಕು. ಯಾಕೆ ನಾವು ಬಾರ್ಡ್ರನ್ನ ಹಾಕಬೇಕಪ್ಪ ಅಂತಂದ್ರೆ ಯಾವುದೇ ಚಿತ್ರ ಆಗಲಿ ಅಥವಾ ಯಾವುದೋ ಒಂದು ಫೋಟೋ ಆಗಲಿ ಅಥವಾ ಯಾವುದೇ ಒಂದು ಕಲಾಕೃತಿ ಆಗಲಿ ಅದಕ್ಕೆ ಬಾರ್ಡ್ರ್ ಹಾಕಿದಾಗ ಅದು ಬಹಳಷ್ಟು ಸುಂದರವಾಗಿ ಕಾಣ್ತದಂತ ನಾವು ಈ ಹಿಂದಿನ ವಿಡಿಯೋದಾಗ ಹೇಳಿದ್ದೀವಿ. ಇದೇ ರೀತಿ ನಾಲ್ಕು ಸೈಡು ನಾವು ಬಾರ್ಡ್ರನ್ನ ಹಾಕಿದ ನಂತರ ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ನಾವು ಯು ಶೇಪ್ನೊಳಗೆ ಬಲಗಡೆ ಬಾಗಿರುವಂಗೆ ನಾವು ವೃತ್ತವನ್ನು ಬರೀಬೇಕು. ಈ ವೃತ್ತ ಬರೆದಾದ್ಮೇಲೆ ಅದ್ರ ಬಾಜು ಅಂದ್ರೆ ಅದ್ರ ಪಕ್ಕದಾಗನ ಸೇಮ್ ನಾವು ಹೆಂಗೆ ಬರೋದಿಲ್ಲ ಹಾಗೆ ಅದ್ರ ಉಲ್ಟಾ ಬರೀಬೇಕೀಗ. ಅದು ಎಡಗಡೆಗೆ ಬಾಗಿರಬೇಕು. ಆ ರೀತಿ ಯು ಶೇಪ್ನೊಳಗೆ ನಾವು ವೃತ್ತನ ಬರೀಬೇಕು. ಹಿಂಗೆ ಆ ವೃತ್ತ ಬರೆದಾದ್ಮೇಲೆ ಈ ಕಡೆಗೆ ಅಂದ್ರೆ ಬಲಗಡೆ ಬಾಗಿರ್ತಕ್ಕಂಥ ವೃತ್ತೊಳಗೆ ಎಲೆ ನೋಡಿಕೊಂಡು ನಾವು ಆ ವೃತ್ತದಲ್ಲಿ ಮಧ್ಯದಲ್ಲಿ ಒಂದು ಗೆರೆನ ಬರೀಬೇಕು. ಆಮೇಲೆ ಏನು ಮಾಡ್ಬೇಕಂತಂದ್ರೆ ಎಲೆಯ ತುಂಬಿನ ಭಾಗವನ್ನು ಬರೀಬೇಕು. ಆ ನಂತರ ಆ ಗೆರೆ ಗುಂಟ ನಾವು ಬರಿತಾ ಹೋಗಬೇಕು. ಆ ಎಲೆ ನೋಡ್ಕೊಂಡು ಬರಿಬೇಕು. ಆ ಎಲೆ ಹೆಂಗಿರ್ತೈತಲ್ಲ ಅಲ್ಲಿ ಏನಾದರೂ ಸ್ವಲ್ಪ ಹರಿದಂಗೆ ಆಗಿತ್ತಂದ್ರೆ ಅದನ್ನು ಕೂಡ ನಾವು ಬರೆದು ಸೀದಾ ಹೋಗಿ ನಾವು ಎಲೆಯ ತುದಿಗೆ ಟಚ್ ಮಾಡಬೇಕು. ಆ ನಂತರ ಕೆಳಗಿನ ಗೆರೆ ಒಳಗೆ ಸೇಮ್ ಆ ಎಲೆ ನೋಡ್ಕೊಂಡು ಬರಿತಾ ಹೋಗ್ಬೇಕು. ಅದು ಎಲೆ ಆ ಗೆರೆ ಗುಂಟನ ಬರಬೇಕು. ಬಂದಿರ್ಬೋದು ತುಂಬಿನ ಭಾಗದೊಳಗೆ ಅದು ಟಚ್ ಆಗಿರಬೇಕು. ಇದೇ ರೀತಿ ನಾವು ಎಲೆಯ ತುಂಬಿನ ಭಾಗವನ್ನು ಬರಿತಾ ಇರುವಾಗ ಅದು ಏನಾಗತ್ತಂತಂದ್ರೆ ಆ ವೃತ್ತದ ಹೊರಗಡೆ ಬಂದು ನಾವು ಎಲೆ ತುಂಬಿನ ಭಾಗನ ಬರಿತೀವಿ. ಹೀಗೆ ಬರೆದ ನಂತರ ನಾವೇನು ಮಾಡಬೇಕು ಅಂದರೆ ಎಲೆಯನ್ನು ಸೂಕ್ಷ್ಮವಾಗಿ ನೋಡಿಕೊಂಡು ಎಲೆಯ ಒಳಗಿರ್ತಕ್ಕಂಥ ಸಣ್ಣ ಸಣ್ಣ ಗೆರೆಗಳನ್ನು ಎಲೆಯನ್ನು ಗಮನಿಸಿಯೇ ಬರಿಬೇಕು. ಅವಾಗ ಏನಾಗತ್ತಂತಂದ್ರೆ ಆ ಎಲೆ ಇರ್ತಕ್ಕಂಥ ಸಣ್ಣ ಸಣ್ಣ ಗೆರೆಗಳನ್ನು ನಾವು ಬರೆಯೋದ್ರಿಂದ ಚಿತ್ರದ ಸೌಂದರ್ಯ ಹೆಚ್ಚಾಗ್ತೈತಿ. ಹೀಗೆ ನಾವು ಪ್ರಾರಂಭದೊಳಗೆ ಚಿತ್ರ ಬರಿಬೇಕಪ್ಪ ಅಂತಂದ್ರೆ ನಾವು ನೈಜವಾಗಿರ್ತಕ್ಕಂಥ ಎಲೆಗಳನ್ನು ನೋಡಿಕೊಂಡು ಚಿತ್ರನ ಬರಿಬೇಕು. ಒಂದು ಸೈಡ್ ಬರೆದಾದ್ಮೇಲೆ ಈಗ ಬಾಜು ಸೈಡ್ ಅಂದ್ರೆ ಅದ್ರ ಕೆಳಗಿನ ಸೈಡ್ ಸೇಮ್ ಎಲೆ ನೋಡಿಕೊಂಡು ನಾವು ಆ ಗೆರೆ ಗುಂಟ ನಾವು ಗೆರೆಗಳನ್ನು ಹಾಕ್ತಾ ಇರಬೇಕು. ಆ ನಂತರ ಆ ಎಲೆನ ನೋಡಿ ಸೂಕ್ಷ್ಮವಾಗಿರ್ತಕ್ಕಂಥ ಗೆರೆಗಳನ್ನು ಬರೆದು ಆ ಎಲೆಗಳನ್ನು ನಾವು ಸಂಪೂರ್ಣವಾಗಿ ಸುಂದರವಾಗಿ ಕಾಣಂಗೆ ಇಲ್ಲಿನ ಬರೀಬೇಕು. ನಾನು ಪದೇ ಪದೇ ಯಾಕೆ ಸೂಕ್ಷ್ಮವಾಗಿ ನೋಡ್ಕೊಂಡು ಬರಿಬೇಕು ಅಂತ ಹೇಳ್ತಾನಂತಂದ್ರೆ ಆ ಚಿತ್ರ ನಾವು ಪ್ರಾರಂಭದ ಕಲಿಯಾಕತ್ತಿರ್ತೇವೆ. ಹೀಗಾಗಿ ನಾವು ಎಲೆಗಳನ್ನು ಮತ್ತು ಆ ತುಂಬಿನ ಭಾಗವನ್ನು ನೋಡಿಕೊಂಡು ನಾವು ಚಿತ್ರನ ಬರಿಬೇಕು. ಆಮೇಲೆ ಈ ಕಡೆಗೆ ಎಡಗಡೆ ಬಾಗಿರ್ತಕ್ಕಂಥ ವೃತ್ತದೊಳಗೆ ಸೇಮ್ ನಾವು ಹೊರಗಡೆ ಇರ್ತಕ್ಕಂಥ ಗೆರೆಗಳನ್ನು ಯಾವ ರೀತಿ ಹಾಕಿದ್ವಲ್ಲ ಮಧ್ಯದ ಒಂದು ಗೆರೆ ಹಾಕಿದ್ವಿ ಅದೇ ರೀತಿ ನಾವು ಇದರಲ್ಲೂ ಕೂಡ ಹಾಕಬೇಕು. ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಸ್ವಲ್ಪ ವೃತ್ತ ಬಿಟ್ಟು ಸ್ವಲ್ಪ ಹೊರಗೆ ಹಾಕಿದ್ರೆ ಬಹಳಷ್ಟು ಅನುಕೂಲ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಅದ್ರಾಗೂ ನಾವು ಹೊರಗೆ ಹಾಕಿದ್ವಿ ಆದ್ರೆ ನಾವು ಎಲೆಗಳ ಚಿತ್ರ ಬರೆಯುವಾಗ ಮಾತ್ರ ಹೊರಗೆ ಹಾಕಿದ್ವಿ. ಈಗ ಏನು ಮಾಡಬೇಕು ಸ್ಟಾರ್ಟಿಂಗ್ನ ಸ್ವಲ್ಪ ಹೊರಗೆ ಹಾಕಿದ್ರೆ ಭಾಳಷ್ಟು ಅನುಕೂಲ. ಆಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಆ ಎಲೆ ನೋಡಿಕೊಂಡು ಆ ಎಲೆ ತುದಿಯ ಭಾಗಗಳು ಮತ್ತು ಅಂಚಲಿರ್ತಕ್ಕಂಥ ಆಕಾರಗಳನ್ನು ನೋಡಿಕೊಂಡು ನಾವು ಆ ಗೆರೆನ ಹಾಕಿ ತುಂಬಿನ ಭಾಗ ತನಕ ಚಿತ್ರನ ಬರಿಬೇಕು. ಆ ನಂತರ ಅದರ ಬಾಜು ಸೈಡ್ ಸೇಮ್ ನಾವು ಹೆಂಗೆ ಬರೆದಿಲ್ಲ ಅದೇ ರೀತಿ ನಾವು ನೋಡಿಕೊಂಡು ಚಿತ್ರನ ಬರಿಬೇಕು. ಯಾಕೆ ನೋಡ್ಕೊಂಡು ಬರಿಬೇಕು ಅಂದ್ರೆ ಎಲೆ ಬಹಳಷ್ಟು ನೈಜವಾಗಿ ಕಾಣಬೇಕಂತಂದ್ರೆ ಅದು ಇದ್ದಕ್ಕಿದ್ದಂಗೆ ಕಾಣ್ಬೇಕಂದ್ರೆ ಅದನ್ನು ನೋಡಿನೇ ನಾವು ಬರಿಬೇಕು. ಆಮೇಲೆ ಆ ಮಧ್ಯದಲ್ಲಿ ಗೆರೆಯಿಂದ ನಾವು ಸೂಕ್ಷ್ಮವಾಗಿರ್ತಕ್ಕಂಥ ಗೆರೆಗಳನ್ನು ಹಾಕಬೇಕು. ಅಂದ್ರೆ ಆ ಎಲೆ ಒಳಗಿರ್ತಕ್ಕಂಥ ಸೂಕ್ಷ್ಮವಾದ ಗೆರೆಗಳನ್ನು ಕಾಣ್ತಾವಲ್ಲ ಅದೇ ರೀತಿ ನಾವು ಬರಿತಾ ಹೋಗಬೇಕು. ಹೀಗೆ ಆ ಸೂಕ್ಷ್ಮವಾಗಿರ್ತಕ್ಕಂಥ ಗೆರೆಗಳನ್ನು
ಎರಡೂ ಸೈಡು ಸೇಮ್ ಹಂಗೆ ಬರಬೇಕು. ನಾವು ಇಲ್ಲೇನು ಒಂದು ಸೈಡ್ ಬರೆಯಕತ್ತವಲ್ಲ ಅದೇ ರೀತಿ ಈ ಕಡೆ ಭಾಗದಲ್ಲೂ ಕೂಡ ಎಲೆಯನ್ನು ನೋಡಿಕೊಂಡೇ ನಾವು ಗೆರೆಗಳನ್ನು ಬರಿಬೇಕು. ಅಂದಾಗ ಆ ಎಲೆ ಹೇಗೆ ಕಾಣಿಸುತ್ತಲ್ಲ ಅದೇ ರೀತಿ ನಾವು ಚಿತ್ರ ಬರೆದಾಗಲೂ ಕೂಡ ಅದೇ ರೀತಿ ಆ ಎಲೆ ಕಾಣಿಸ್ತತಿ. ಇಲ್ಲೇನು ಮಾಡಕತ್ತೇನಪ್ಪ ಅಂತಂದ್ರೆ ನಾನು ವಿಡಿಯೋನ ಒಂಚೂರು ನಾನು ಕಟ್ ಮಾಡಿದೆ. ನಾನು ಎಲ್ಲಿ ತನಕ ಎಷ್ಟೊತ್ತಿನ ತನಕ ಬರ್ದನಲ್ಲ ಅಂದ್ರೆ ಟೈಮನ್ನು ಹಚ್ಕೊಂಡು ನಾವು ಬರಿತಾ ಇರ್ತಾವಲ್ಲ ಆ ಎಲ್ಲ ಟೈಪ್ ಕೂಡ ನಾನು ಇಲ್ಲಿ ಒಂಚೂರು ಕಟ್ ಮಾಡಿದೆ. ವಿಡಿಯೋದಲ್ಲಿ ಪೂರ್ತಿ ನಿಮಗೆ ಚಿತ್ರ ಬರೆಯೋದನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಸೂಕ್ಷ್ಮವಾದ ಗೆರೆಗಳನ್ನು ಬರೆದಾದ್ಮೇಲೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ನಮಗೆ ಬೇಡವಾಗಿರ್ತಕ್ಕಂಥ ಗೆರೆಗಳನ್ನು ರಬ್ಬರ್ ತೊಗೊಂಡು ಅಳಿಸ್ಬೇಕು. ಅಂದ್ರೆ ನಾವು ಚಿತ್ರ ಬರೆಯುವಾಗ ಸ್ಟಾರ್ಟಿಂಗ್ನಲ್ಲಿ ನಾವು ಲೈಟಾಗಿ ಚಿತ್ರ ಕಾಣುವಂಗೆ ಬರಿಬೇಕು. ಅಂದ್ರೆ ಪೆನ್ಸಿಲ್ನ ಬಹಳಷ್ಟು ಪೇಪರ್ಗೆ ಒತ್ತಿ ಬರೀಬಾರ್ದು. ಅಂದ್ರೆ ಪೆನ್ಸಿಲ್ನ ಮೇಲೆ ತೇಲಿಸ್ದಂಗೆ ಬರೆಯಕತ್ರ ನಾವು ಪೆನ್ಸಿಲ್ ರಬ್ಬರ್ ತೊಗೊಂಡು ಅಳಿಸ್ದಾಗ ಅದು ಬಹಳಷ್ಟು ಬೇಗನೆ ಆ ಪೆನ್ಸಿಲ್ನ ಬರ್ತಕ್ಕಂಥ ಗೆರೆಗಳು ಹೋಗ್ತವೆ. ಅಂದರೆ ಬೇಡವಾಗಿದ್ದ ಗೆರೆಗಳು ಸಾಕಷ್ಟು ಬೇಗನೆ ಹೋಗ್ತವೆ. ಅಂದ್ರೆ ನಾವು ಆಮೇಲೆ ಫೈನಲಾಗಿ ನಾವು ಮತ್ತೊಮ್ಮೆ ಎಲೆಗಳನ್ನು ನೋಡಿಕೊಂಡು ನಾವು ಪೆನ್ಸಿಲ್ ತೊಗೊಂಡು ಮತ್ತೊಮ್ಮೆ ನಾವು ಫೈನಲ್ ಗೆರೆಗಳನ್ನು ಹಾಕಬೇಕು. ಇಲ್ಲಿ ಬೇಡವಾಗಿದ್ದ ಗೆರೆಗಳು ಯಾವುವಪ್ಪ ಅಂತಂದ್ರೆ ನಾವೇನು ಮೊದಲು ಸ್ಟಾರ್ಟಿಂಗ್ನಾಗ ವೃತ್ತಗಳನ್ನು ಬರೆದಿಲ್ಲ, ಯು ಶೇಪ್ನಾಗ ನಾವು ವೃತ್ತನ ಬರೆದಿದ್ವಿ. ಆ ವೃತ್ತಗಳನ್ನು ನಾವು ಮೊದಲಲ್ಲಿ ಅಳಿಸ್ಬೇಕು. ಆವಾಗ ಏನಾಗತ್ತಂದ್ರೆ ನೈಜವಾಗಿ ನಾವು ಎಲೆ ಯಾವ ರೀತಿ ಇರ್ತದೋ ಆ ರೀತಿ ನಮಗೆ ನಾವು ಚಿತ್ರ ಬರೆದಿದ್ದು ಕಾಣ್ತೈತಿ. ನಮಗೆ ನಿಸರ್ಗದೊಳಗೆ ಸಾಕಷ್ಟು ರೀತಿಯ ಎಲೆಗಳು ಸಿಗ್ತಾವೆ. ನಾನೇನು ಮಾಡೀನಪ್ಪ ಅಂತಂದ್ರೆ ನನಗೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಎಲೆಗಳನ್ನು ತೆಗೆದುಕೊಂಡು ಬಂದು ತಮಗೆ ಅಂದರೆ ಸುಲಭವಾಗಿ ಅರ್ಥವಾಗುವ ಹಾಗೆ ಅಂದ್ರೆ ಆ ಋತುದೊಳಗೆ ಅದೇ ರೀತಿ ಎಲೆಗಳನ್ನು ತಂದು ನಾನು ಚಿತ್ರ ಬಿಡಿಸಿ ನಿಮಗೆ ತೋರ್ಸಾಕತ್ತೇನೆ. ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನಿಮಗೆ ಯಾವುದು ಇಷ್ಟ ಆಗುತ್ತಲ್ಲೋ ಅಂತಹ ಎಲೆಗಳನ್ನು ತೆಗೆದುಕೊಂಡು ಬಂದು ನೀವು ಇದೇ ರೀತಿ ಪ್ರಯತ್ನನ ಮಾಡ್ಬೋದು. ಇಲ್ಲೇ ನಾವು ವೃತ್ತಗಳನ್ನು ಹಾಕಿಯೂ ನಾವು ಚಿತ್ರ ಬರಿಬೋದು. ಅಂದ್ರೆ ಚಿತ್ರ ಬರೆಯೋಕೆ ಕಲಿತಾದ್ಮೇಲೆ ನಾವು ವೃತ್ತಗಳನ್ನು ಬರೆಯುವ ಅವಶ್ಯಕತೆ ಇರೋದಿಲ್ಲ. ಯಾಕೆ ವೃತ್ತಗಳ ಅವಶ್ಯಕತೆ ಇರೋದಿಲ್ಲಪ್ಪ ಅಂತಂತಂದ್ರೆ ನಾವು ಸಾಕಷ್ಟು ಬಾರಿ ಅಂದ್ರೆ ಹಲವಾರು ಸಲ ವೃತ್ತಗಳನ್ನು ಬರೆದು ಅದರೊಳಗೆ ಎಲೆಗಳನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾವು ಸಾಕಷ್ಟು ಬಾರಿ ತಿಳಿದಿರ್ತೀವಿ. ಹೀಗಾಗಿ ನಾವು ಚಿತ್ರ ಬರೆಯುವಾಗ ವೃತ್ತಗಳ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬೋದು. ಇಲ್ಲೇ ಮತ್ತೊಂದು ವಿಷಯ ಏನಪ್ಪ ಅಂತಂತಂದ್ರೆ ನಾವು ಯಾವುದೇ ಚಿತ್ರ ಬರೆಯುವಾಗ ಪೆನ್ಸಿಲಿನಿಂದ ಪೇಪರ್ಗೆ ಸಾಕಷ್ಟು ಒತ್ತಿ ಬರಿಬಾರ್ದು. ಅದನ್ನು ಒತ್ತಿ ಬರೆದಾಗ ಏನಾಗತ್ತೆ ಅಂತಂತಂದ್ರೆ ನಾವು ರಬ್ಬರ್ ತೊಗೊಂಡು ಬೇಡವಾಗಿದ್ದ ಗೆರೆಗಳನ್ನು ಅಳಿಸುವಾಗ ಆ ಒತ್ತಿ ಬರೆದಿರ್ತಕ್ಕಂಥ ಗೆರೆಗಳ ಮಾರ್ಕ್ಗಳು ಹಾಗೇ ಇರ್ತವೆ. ನಾವೇನಾದರೂ ಬಣ್ಣವನ್ನು ಹಚ್ಚುವಾಗ ಅಥವಾ ಪೆನ್ಸಿಲ್ ತೊಗೊಂಡು ನಾವು ನೆರಳು ಬೆಳಕನ್ನು ಆ ಚಿತ್ರಗಳಿಗೆ ನಾವು ಮಾಡಬೇಕಂತಂದ್ರೆ ಒತ್ತಿ ಬರೆದಿರ್ತಕ್ಕಂಥ ಗೆರೆಗಳು ಅವು ಹಾಗೇ ಇರ್ತವೆ. ಹೀಗಾಗಿ ಆ ಚಿತ್ರ ಅವಾಗ ಸುಂದರವಾಗಿ ಕಾಣಿಸೋದಿಲ್ಲ. ನಾವೇನು ಮಾಡಬೇಕಪ್ಪ ಅಂದ್ರೆ ಲೈಟಾಗಿ ಅಂದರೆ ಪೆನ್ಸಿಲ್ನ ಒತ್ತದೇ ಬರೆದ್ರೆ ರಬ್ಬರ್ನಿಂದ ಬೇಡವಾಗಿದ್ದ ಗೆರೆಗಳನ್ನು ಸುಲಭವಾಗಿ ಅಳಿಸಿ ಹಾಕಬಹುದು. ಇಲ್ಲೇ ನಾವು ಎಲೆಗಳಿಗೆ ಏನು ಮಾಡ್ತೇವಪ್ಪ ಅಂತಂದ್ರೆ ಬರೀ ಹೊರಗಿನ ಗೆರೆಗಳನ್ನು ಮಾತ್ರ ಬರಿತಾ ಇದ್ದೀವಿ. ಹೊರಗಿನ ಗೆರೆ ಅಂದರೆ ಈ ಚಿತ್ರಕ್ಕೆ ಔಟ್ಲೈನ್ ಅಂತ ಕರಿತೀವಿ ನಾವು. ಆ ಔಟ್ಲೈನನ್ನು ಮಾತ್ರ ನಾವು ಬರೆದಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಳಗೆ ಏನು ಮಾಡ್ತೇವಪ್ಪ ಅಂತಂತಂದ್ರೆ ಎಲೆಗಳಿಗೆ ಯಾವ ರೀತಿ ನೆರಳು ಮತ್ತು ಬೆಳಕನ್ನು ಕೊಡಬಹುದು ಎಂಬುದನ್ನು ನಾವು ಮುಂದಿನ ವಿಡಿಯೋದೊಳಗೆ ನೋಡೋಣ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡಕತ್ತಾರಲ್ಲ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ತಮ್ಮ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಮತ್ತು ಇತರ ಎಲ್ಲ ಜನರಿಗೂ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ದಯವಿಟ್ಟು ತಾವು ಹೇಳಬೇಕಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋ ಬರೋ ತನಕ ಈ ಚಿತ್ರವನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ